ಇನ್ನು ಕರಗ ಮಹೋತ್ಸವದ ಕುರಿತಾಗಿ ದೇವಸ್ಥಾನದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ, ವಿಶೇಷತೆಗಳೇನು, ಅದರ ಜೊತೆಗೆ ಈ ಬಾರಿ ಕರಗ ಮಹೋತ್ಸವದ ಹೈಲೈಟ್ಸ್ ಏನು, ಎಲ್ಲದರ ಕುರಿತಾಗಿ ನಮ್ಮ ಪ್ರತಿನಿಧಿ ಭರತ್ ಧರ್ಮರಾಯಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಅಧ್ಯಕ್ಷ ಚಲಕರಿ ನಾರಾಯಣ ಸ್ವಾಮಿ ಅವರೊಟ್ಟಿಗೆ ಮಾತುಕತೆ ನಡೆಸಿದ್ದಾರೆ. ನೋಡೋಣ ಬನ್ನಿ. ಬೆಂಗಳೂರು ಐತಿಹಾಸಿಕ ಕರಗ ಶಕ್ತೋತ್ಸವಕ್ಕೆ ಕೌಂಟೌನ್ ಶುರುವಾಗಿದೆ. ಸಕಲ ಸಿದ್ಧತೆಗಳು ನಡೀತಾ ಇದೆ. ಸದ್ಯ ನನ್ನ ಜೊತೆ ಈಗ ಧರ್ಮರಾಯ ಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಚಲಕರಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ನಾನು ಮಾತಾಡಿಸ್ತೀನಿ. ಈ ಸಂದರ್ಭದಲ್ಲಿ ಯಾವ ರೀತಿಯಾದ ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಯಾವ ರೀತಿಯಾಗಿ ಸಕಲ ಸಿದ್ಧತೆಗಳು ಆಗ್ತಾ ಇದೆ ಅಂತ. ಸರ್, ಈಗ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕರಗ ಶಕ್ತೋತ್ಸವ ಆರಂಭ ಆಗ್ತಾ ಇದೆ. ಒಂದು ಕಡೆ ರಥ ಸಿದ್ಧವಾಗ್ತಾ ಇದೆ. ಹೇಗೆ ಸರ್, ಈಗ ಎಷ್ಟು ಗಂಟೆಗೆ ಕರಗ ಗರ್ಭಗುಡಿಯಿಂದ ಹೊರಗಡೆ ಬರುತ್ತೆ? ಅದಕ್ಕೆ ಮುಂಚೆ ನಡೀತಿರುವಂಥ ಪೂಜೆ ಪುನಸ್ಕಾರಗಳಿದೆ. ಈಗಾಗಲೇ 11 ದಿನಗಳ ಕಾರ್ಯಕ್ರಮ, ಇದು 9 ದಿನದ ಕಾರ್ಯಕ್ರಮ. ಅತಿ ಮುಖ್ಯವಾದ್ದು ಪೇಟೆ ಕರಗ ಅಥವಾ ಹೂವಿನ ಕರಗ ಅಂತ ಹೇಳ್ತೀವಿ. ಇವತ್ತು ಎಲ್ಲನೂ ಏನೇ ನಮ್ಮ ಗೌಪ್ಯತೆಯನ್ನು ನಡೀಬೇಕಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳು ಕೂಡ ಒಳಗಡೆ ನಡೀತಾ ಇದೆ. ಈಗ ಪೂಜಾರಿಗಳು ಮನೆಗೆ ಹೋಗಿ ಅವ್ರು ಕರ್ಕೊಂಡು ಶಾಸ್ತ್ರ ಈಗ ಜಸ್ಟ್ ಇನ್ನು ಹೋಗ್ತಾ ಇದ್ದಾರೆ. ಅವರು ಕರ್ಕೊಂಡು ಮಾಡಿದ ತಕ್ಷಣ ಇಲ್ಲಿ ಹಸಿ ಕರೆದ ರೂಪದಲ್ಲಿ ಆ ತಾಯಿಯನ್ನು ಇಲ್ಲಿದ್ದಾಳೆ. ಅದಕ್ಕೆ ಮಲ್ಲಿಗೆ ಹೂವಿನ ಅಲಂಕಾರ ಮಾಡಿ ಆ ತಾಯಿಯನ್ನು ಇವರು ಆವರಿಸ್ಕೊಂಡು ಇಡೀ ನಮ್ಮ ಏನು ಕೆಂಪೇಗೌಡ ಕಟ್ಟಿರ್ತಕ್ಕಂಥ ಕೋಟೆ ಒಳಗಡೆ ಒಂದು ಸರಹದ್ದು 22-26 ಕಿಲೋಮೀಟ್ರ್ ಬರುತ್ತೆ. ಈಗ ನಾವು ನಿಂತಿರ್ತಕ್ಕಂಥ ಏನು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆ, ಅದನ್ನು OTC ರಸ್ತೆ, ಓಲ್ಡ್ ತಾಲೂಕು ಕಚೇರಿ ರಸ್ತೆ ಅಂತಿದೆ. ಆಮೇಲೆ ಅವೇನಿ ರೋಡು, ಮತ್ತು ನಮ್ಮ ಕೋಟೆಯ ದಕ್ಷಿಣ ಭಾಗ ಅಲ್ಲಿರ್ತಕ್ಕಂತಹ ದಕ್ಷಿಣದ ಕಾನ್ಕಾನಹಳ್ಳಿ ಗೇಟ್ ಅಂತ ಹೇಳ್ತಾರೆ, ಅಲ್ಲಿರ್ತಕ್ಕಂಥ ದೇವಸ್ಥಾನ ಮತ್ತು ವಿನಾಯಕ ದೇವಸ್ಥಾನ ಇದನ್ನೆಲ್ಲ ನೋಡಿಕೊಂಡು ಪೊಲೀಸ್ ರಸ್ತೆಯ ಮೂಲಕ ಅಲ್ಲಿರ್ತಕ್ಕಂಥ ಕೆಲವು ದೇವಸ್ಥಾನ ದರ್ಶನ ಮಾಡಿ ಮಸ್ತಾನ್ ಸಾಬ್ ದರ್ಗಾಗೆ ಹೋಗ್ತಾರೆ. ಮಸ್ತಾನ್ ಸಾಬ್ ದರ್ಗಾದಲ್ಲಿ ಪ್ರತಿ ವರ್ಷದ ಅನುಷ್ಠಾನಕ್ಕೆ ಹೋಗ್ತಕ್ಕಂಥದ್ದು ಪದ್ಧತಿ ಇದೆ. ಅಲ್ಲಿ ಅವರು ನಮ್ಮ ಅಂತ ಸಂಬಂಧ ಸೌಹಾರ್ದತೆ ಇದೆ. ಅಲ್ಲಿಂದ ಆ ಬಳೆಪಟೆ ಸುತ್ತಿರ್ತಕ್ಕಂಥ ಅನೇಕ ದೇವಸ್ಥಾನಗಳು, ಅದರಾಗಿ ಅಣ್ಣಮ್ಮ ದೇವಸ್ಥಾನ, ನಂತರ ಕಿಲಾರಿ ರಸ್ತೆ, ಮತ್ತು ಅವೆನ್ಯೂ ರೋಡಲ್ಲಿ ನಮ್ಮ ಮೈಸೂರು ಬ್ಯಾಂಕ್ ಅಂತ ಇರ್ತಕ್ಕಂಥ ಒಂದು ದೇವಸ್ಥಾನ ಇದೆ. ಅದು ಯಲಹಂಕ ಗೇಟ್ ದೇವಸ್ಥಾನ ಅಂತ, ಉತ್ತರ ಯಲಹಂಕ ಗೇಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ, ಅದು ನಮ್ಮ ಕೋಟೆಯ ಉತ್ತರ ಭಾಗ. ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ಕುಂಬಾರಪೇಟೆ, ತಿಗಳರಿಪೇಟೆ ಎಲ್ಲ ಮುಗಿಸ್ಕೊಂಡು ಸುಂಕರ ಬೆಳೆಸ್ಕೊಂಡು, ಮತ್ತು ಕಬ್ಬನಪೇಟೆ, ಆಮೇಲೆ ಪುರೋಹಿತರ ಮನೆ ಪೂಜೆ ಮುಗಿಸ್ಕೊಂಡು ನಮ್ಮ ದೇವಸ್ಥಾನಕ್ಕೆ ವಾಪಸ್ ಬರ್ತಾರೆ. ಎಷ್ಟು ಗಂಟೆಗೆ ಕರಗ ಗರ್ಭಗುಡಿಯಿಂದ ಹೊರಗಡೆ ಬರ್ಬೋದು? ಈಗ 9 ದಿನಗಳ ಕಾಲ ಭಾಳ ಶಾಸ್ತ್ರೋತ್ಸವವಾಗಿ ಯಾವುದೇ ಅವರಿದೆ ಅತಿ ಶೀಘ್ರವಾಗಿ ನಡೆದಿರ್ತಕ್ಕಂಥ ನೀವು ನೋಡಿದ್ದೀರಿ. ಅದೇ ರೀತಿಯಾಗಿ ಆ ಯಮ್ಮನ ಒಂದು ಏನು ಪ್ರಭಾವ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ಶೀಘ್ರವಾಗಿ ನಡೀತಕ್ಕಂಥದ್ದು 1 ಗಂಟೆ ಒಳಗೆ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಅದು ಇಲ್ಲದೆ ಅಚಾನಕ್ಕಾಗಿ ಏನಾಯಿತು, ಇದ್ದಕ್ಕಿದ್ದಾನೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಇದ್ದಕ್ಕಿದ್ದಾಗೆ ನನಗೆ ತಕ್ಷಣ ಇವತ್ತು ಪ್ರೋಟೋಕಾಲ್ ಪ್ರಕಾರ ಕರೆಸಿದ ಅಲ್ಲಿಗೆ ದೇವಸ್ಥಾನಕ್ಕೆ ಕರಗಕ್ಕೆ ವಿಶೇಷ ಹೇಳಿದ್ದಾರೆ. 1 ಗಂಟೆ ಸಮಯದ ವಿಶೇಷ ಹೇಳಿದ್ರು. ಅವರು ಎಲ್ಲ ಕೊಟ್ವಿ. 1 ನಿಮಿಷಗಳ ಕಾಲ ಮಾತನಾಡೋ ಅವಕಾಶ ಕೊಟ್ಟು ಎಲ್ಲ ಹೇಳಿದ್ದೀನಿ. ಮತ್ತೊಮ್ಮೆ ನಾನು ಬರ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಭಾಳ ಸಂತೋಷ ಇದೆ. ಪ್ರಥಮ ಬಾರಿಗೆ ನನಗೆ ಒಂಥರ ಈಗ ಉಂಟೆ ಅಂತಕ್ಕಂಥ ಅನುಭವ ಆಯ್ತು ಇವತ್ತು. ಸರ್, ಈಗ ಈ ರಥೋತ್ಸವದ ಒಂದು ಮಹತ್ವ ಏನು? ಯಾವ ರಥಗಳು ಇರುತ್ತೆ, ಯಾವ ಮೂರ್ತಿಗಳು ರಥದಲ್ಲಿ ಇರುತ್ತೆ ದೇವರು? ಸರ್, ನೀವು ಹೇಳಿ ಸರ್. ಇವ್ರು ಹೇಳ್ತಾರೆ ನೋಡಿ, ಇವರು ನಮ್ಮ ಗೌಡರು, ಕುಲಗೌಡರು ಮತ್ತು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು. ರಥೋತ್ಸವದ ಮಹತ್ವ ಏನು ಸರ್? ಈ ರಥೋತ್ಸವ ಯಾಕಾಗಿ ಮಾಡ್ತಾರೆ? ಜೊತೆಗೆ ಮತ್ತೊಂದು ರಥ ಕೂಡ ಪಕ್ಕದಲ್ಲಿ ಚಿಕ್ಕದಾಗಿದೆ, ಆ ರಥದ ಮಹತ್ವ ಏನು? ಈ ವರ್ಷ ಈಗಾಗಲೇ ದೇವಸ್ಥಾನದ ವಿಚಾರಗಳೆಲ್ಲ, ಧಾರ್ಮಿಕ ನಡೆಯೋ ವಿಚಾರಗಳೆಲ್ಲ ನಮ್ಮ ಅಧ್ಯಕ್ಷರಾದ ಚಲಕರಿ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ದಾರೆ. ಇವಾಗ ತಾವು ರಥೋತ್ಸವ ವಿಚಾರ ಹೇಳೋದ್ರಿಂದ ಈ ಗರ್ಭಗುಡಿಗೆ ಹೊಂದಿಕೊಂಡಿರ್ತಕ್ಕಂಥ ಮುತ್ತೆಲ್ಲಮ್ಮ ಗ್ರಾಮ ದೇವತೆ ಇದೆ, ಪೇಟೆಗೆ ಗ್ರಾಮ ದೇವತೆ. ಅದಕ್ಕಾಗಿ ಒಂದು ಗ್ರಾಮ ದೇವತೆಗೆ ಚಿಕ್ಕ ರಥ ಬರ್ತದೆ, ಅದಕ್ಕೆ ರಥೋತ್ಸವ ಅದು ಪಾಡ್ಗೆ ಅದಾಗುತ್ತೆ. ಈ ದೊಡ್ಡ ರಥೋತ್ಸವ ಅಂತಂದರೆ ಇವಾಗ ತುಂಬ ಜಾಗದಲ್ಲಿ ದೊಡ್ಡ ಪಲ್ಲಕ್ಕಿಗಳು, ದೊಡ್ಡ ರಥೋತ್ಸವ, ಆ ಊರಿಗೆ ಸಂಬಂಧಪಟ್ಟಂಥ ದೇವತಾ ಕಾರ್ಯಗಳು ಆಗ್ತದಲ್ಲ, ಅದೇ ರೀತಿಯಾಗಿ ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೂ ಈ ರಥೋತ್ಸವ ಆಗೋ ಪದ್ಧತಿ ಇದೆ. ಈ ರಥೋತ್ಸವ ಏನಕ್ಕಾಗುತ್ತೆ ಅನ್ನೋದು ಮುಖ್ಯ. ಬೇರೆ ಊರುಗಳನ್ನೆಲ್ಲ ನೋಡೋಕ್ಕೆ ಹೋದರೆ ಆ ದೇವಸ್ಥಾನದಲ್ಲಿರೋ ವಿಗ್ರಹಗಳನ್ನ ರಥೋತ್ಸವ ಮಾಡ್ತಾರೆ. ನಮ್ಮ ದೇವಸ್ಥಾನದಲ್ಲಿ ಚಿಕ್ಕ ತೇರಿನಲ್ಲಿ ಧರ್ಮರಾಜ ದ್ರೌಪದಿನ ರಥೋತ್ಸವ ಮಾಡ್ತಾರೆ. ಇದೇ ದೊಡ್ಡ ರಥದಲ್ಲಿ ಮಾಡೋದು ಅಂದರೆ ವರ್ಷಕ್ಕೊಂದು ಸಾರಿ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಅರ್ಜುನನಿಗೆ ದ್ರೌಪದಿಗೆ ಮದುವೆ ಆಗಿದೆ. ಇವತ್ತು ಸಮಾಜದಲ್ಲಿ ಎಲ್ಲ ಸಮಾಜಕ್ಕೂ ಏನು ಸಂಪ್ರದಾಯ ಶಾಸ್ತ್ರ ಸಂಪ್ರದಾಯದಲ್ಲಿ ಮದುವೆ ಆಗುತ್ತೋ ಅದೇ ಥರ ಮದುವೆ ಕಾರ್ಯಗಳು ಆಗಿದೆ.
ಇವಾಗ ಮದುವೆ ಕಾರ್ಯ ಆಗಬೇಕಾಗಿದೆ ಈಗ ಸದ್ಯಕ್ಕೆ. ಇನ್ನೆಲ್ಲ ಸಮಾರಂಭಗಳೆಲ್ಲ ಆಗಿದೆ. ಆ ಮದುವೆ ಆದಮೇಲೆ ಅರ್ಜುನನಿಗೆ ದ್ರೌಪದಿ ತಾಳಿ ಕಟ್ತಾರೆ. ಅದು ಧಾರೆಮೂರ್ತ ಆಗುತ್ತೆ. ಆ ಧಾರೆಮೂರ್ತ ಆದವಾಗ ದ್ರೌಪದಿಗೂ ಅರ್ಜುನಿಗೂ ಏನು ಸಂಬಂಧ ಇತ್ತೋ ಆ ಸಂಬಂಧ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಸೇರ್ಪಡೆ ಆಗಿದೆ. ಈ ವಿಚಾರದಲ್ಲಿ ಅದೇ ರಥೋತ್ಸವನ ಊರಿಗೆ ತೋರಿಸೋದಕ್ಕೆ ಏನು ದ್ರೌಪದಿ ಏನು ವಚನ ಕೊಟ್ಟಿದ್ದಾರೆ, ನೀವಿರೋ ಜಾಗಕ್ಕೆ ತಿಮರಾಸುರನ್ನು ಸಂದರ್ಭದಲ್ಲಿ ತೊಂದರೆ ಆದವಾಗ ವೀರಕುಮಾರ್ಗೆ ಒಂದು ಆಶ್ವಾಸನೆ ಕೊಟ್ಟಿರ್ತಾರೆ. ಏನಂತ, ಇವಾಗ ನೀವೆಲ್ಲ ನಮಗಾಗಿ ಸೇವೆ ಮಾಡಿದ್ದೀರಿ, ನೀವಿರೋ ಜಾಗಕ್ಕೆ ನಾನು ಬರ್ತೀನಿ ಅನ್ನೋ ಒಂದು ವಚನ ಕೊಟ್ಟಿರೋ ಕಾರಣದಿಂದ 3 ದಿವಸ ಕಾಲ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ. ಆ 3 ದಿವಸ ಕಾಲ ಶಕ್ತಿ ದೇವತೆಯಾಗಿ ಆಗಿರೋದ್ರಿಂದ ಎಲ್ಲ ಸಮುದಾಯದವರು ಸೇರಿ ಇದು ಕರ್ಕ ಮಾಡ್ತಾ ಇರೋದು. ಇದಕ್ಕೆ ಮೂಲತಃ ನಮ್ಮ ತಿಗಳರಿಗೆ ಬಿಟ್ಟು ಕೊಟ್ಟಂಥ ವ್ಯವಸ್ಥೆ ಇದು. ಅಂದರೆ ಎಲ್ಲ ದೇವರೆಲ್ಲ ಸಮಾಜಕ್ಕೆ ಹೆಂಗೆ ಮದುವೆಗಳಾಗುತ್ತೋ ಆ ಮದುವೆ ರೀತಿಯಲ್ಲೇ ಈ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಕರ್ಗ ಆಗೋ ಸಮಯದಲ್ಲಿ ಆಗುತ್ತೆ. ಇದರಿಂದ ಅರ್ಜುನ ದ್ರೌಪದಿಗೆ ಉತ್ಸವ ಬಂದು ಇದ್ರ ಪ್ರಕಾರವಾಗಿ ಸಮಾಜಕ್ಕೆ ದರ್ಶನ ಕೊಡೋದಕ್ಕಾಗಿ ಈ ಉತ್ಸವ ಆಗುತ್ತೆ ಅನ್ನೋದು ಪದ್ಧತಿ ಹಿರಿಯರು ಮಾಡ್ಕೊಂಡು ಬಂದಿರೋದು. ಸರ್, ಈಗ ಕರಗವನ್ನು ನೋಡಬೇಕು ಅಂತೇಳಿ ದೇಶ ವಿದೇಶಗಳಿಂದ ಕೂಡ ಇಲ್ಲಿಗೆ ಬರುವಂಥ ಜನ ಇರ್ತಾರೆ. ಇವತ್ತು ಕೂಡ ಸಾಕಷ್ಟು ಲಕ್ಷಾಂತರ ಜನ ಬಂದು ಈಗ ಒಂದು ದರ್ಶನವನ್ನು ಪಡ್ಕೊಳ್ತಾರೆ ತಾಯಿದು. ಕರಗದ ಮಹತ್ವವನ್ನು ಹೇಳೋದಾದರೆ ಸರ್ ಈ ಸಂದರ್ಭದಲ್ಲಿ ನೋಡಿ, ಆ ವಿಚಾರದಲ್ಲಿ ವಿಶೇಷ ಏನಂದರೆ ಇಡೀ ದೇಶ ಇದು ಇಂಡಿಯಾನೇ ತಗೊಳ್ಳಿ, ಪ್ರಪಂಚನೇ ತಗೊಳ್ಳಿ, ಇದಕ್ಕೆ ನೀವು ಒಳ್ಳೆಯ ವಿಚಾರನ ಕೇಳಿದ್ದೀರಾ. ಇಡೀ ದೇಶನ ಕೇಳ್ಕೊಳ್ಳಿ, ಪ್ರಪಂಚನ ಕೇಳ್ಕೊಳ್ಳಿ, ವಿಗ್ರಹ ಮೂರ್ತಿಗಳನ್ನ ರಥೋತ್ಸವ ಮಾಡ್ತಾರೆ. ಎಲ್ಲರೂ ನೋಡಿ, ವಿಗ್ರಹ ಮೂರ್ತಿಗಳನ್ನ ರಥೋತ್ಸವ ಮಾಡ್ತಾರೆ. ಆದರೆ ಮಹಾಭಾರತದಲ್ಲಿ ಅರ್ಜುನ ಇವರೆಲ್ಲ ಬನ್ನಿ ಮರದಲ್ಲಿ ಹೆಂಗೆ ಆಯುಧಗಳನ್ನ ಇಕ್ತಾರೋ ಆ ಆಯುಧಗಳನ್ನ ಇಕ್ಕೋ ಸಮಯದಲ್ಲಿ ಈ ರಥೋತ್ಸವ ಆಗೋದು ಆನೆ ಮೇಲೆ, ಪ್ರಾಣಿ ಅದು. ಆ ಪ್ರಾಣಿ ಮೇಲೆ ರಥೋತ್ಸವ ಆಗುತ್ತೆ. ಆ ರಥೋತ್ಸವ ಏನಕ್ಕಾಗುತ್ತೆ ಅಂದರೆ ಆ ಅರ್ಜುನ ಏನು ಇಕ್ಕಿದ್ದಾರೋ ಆ ದೇವಸ್ಥಾನಕ್ಕೆ ಬನ್ನಿ ಮರ ಸುತ್ತೋದಕ್ಕೆ ಬನ್ನಿ ಪೂಜೆ ಮಾಡ್ತಾರೆ, ಅದು ಪ್ರಾಣಿಯಿಂದ. ಅದೇ ಥರದಲ್ಲಿ ದ್ರೌಪದಿ ದೇವಸ್ಥಾನದಲ್ಲಿ ಏನಾಗಿದೆ, ದ್ರೌಪದಿ ಏನು ವಚನ ಕೊಟ್ಟಿದ್ದಾರೆ, ನೀವಿರೋ ಜಾಗದಲ್ಲೆಲ್ಲ ನಾನು ಪ್ರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿ ವಚನ ಕೊಟ್ಟಿರೋದ್ರಿಂದ ಸಾರ್ವಜನಿಕರಿಗೆ ಆ 3 ದಿವಸದಲ್ಲಿ ರಥೋತ್ಸವ ಎಲ್ಲ ತೇರುಗಳು ಬರೋದು ಉದ್ದೇಶ ಅದೇ. ಬೇರೆ ತೇರುಗಳೆಲ್ಲ ಇರೋದ್ರಿಂದ ಅವರು ಮತ್ತು ದೇವಸ್ಥಾನಗಳು ಪ್ರದಕ್ಷಿಣೆ ಮಾಡೋದಕ್ಕೆ ಎಲ್ಲ ಮಾಡ್ತಾರೆ. ಇದು ಉದ್ದೇಶ ಏನಪ್ಪ ಅಂತಂದರೆ ಈ ಶಕ್ತಿ, ಈ ಮಹಿಮೆ ಆ ದೇವ್ರುಗಳ ಮೇಲೆ ಬೀಳಲಿ ಅಂತ, ಇರಲಿ ಅಂತ ಆ ಆಶೀರ್ವಾದಕ್ಕೆ ತೇರುಗಳು ಬರೋದು, ದೇವಸ್ಥಾನಗಳು ಬರೋದು. ಅದೇ ಥರದಲ್ಲಿ ಜನಗಳಿಗೆ ಆ ದೇವ್ರ ದರ್ಶನ ಸಿಕ್ಕಲಿ ಅನ್ನೋದಕ್ಕಾಗಿ ಈ ನೂಕುನುಗ್ಲಾಗಿ ಲಕ್ಷ ಇದು ದೇಶದಲ್ಲೇ ಹೇಳ್ಬೇಕಾದ್ರೆ ಮೈಸೂರು ದಸರಾ ಒಂದು, ಕರ್ಗ ಒಂದು, ಶಕ್ತಿಯೋತ್ಸವ ಒಂದು. ಇದಕ್ಕೆ ಈ ಮಹಾತ್ಮ ಇರೋದ್ರಿಂದ ನಮ್ಮ ತಿಗಳರ ವನ್ಯಕುಲ ಕ್ಷತ್ರಿಯ ಅಂತ ಬಿರುದು ಇರೋದ್ರಲ್ಲ, ಪೇಟೆನೂ ಎಲ್ಲ ಇರೋದ್ರಿಂದ ಈ ತಿಗಳರ ಪೇಟೆ ಅನ್ನೋದೆಲ್ಲ ಇರೋದ್ರಿಂದ ಇದು ನಮ್ಮ ಸಮಾಜಕ್ಕೆ ಸೇರಿದೆ. ಸರ್, ಈಗ CM, DCM ಮತ್ತು ಸಚಿವರು ಎಷ್ಟೊತ್ತಿಗೆ ಬರ್ತಾ ಇದ್ದಾರೆ? ಈಗ ರಾಮಲಿಂಗರು ಹತ್ತಿರದಲ್ಲಿ ಬರ್ತಾ ಇದ್ದಾರೆ. ಆಮೇಲೆ ಹೋಮ್ ಮಿನಿಸ್ಟ್ರು ಬರೋದಿಲ್ಲ ಇದೆ. ಅವರು ಇನ್ನೇನು ಕೆಲವೇ ನಿಮಿಷಗಳು ನಮ್ಗೆ ಗೊತ್ತಾ ಎಷ್ಟೊತ್ತು ಬರ್ತೀನಿ ಅಂತ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ, ಬರ್ತಾರೆ. DCM, CM ಎಲ್ಲ ಬರ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.